ಹಾಗೆ ನಿಯಮದ ಪ್ರಕಾರವೇ ಅನುದಾನವನ್ನ ಹಂಚಿಕೆ ಮಾಡಲಾಗಿದೆ ಅಂತ ರೆಡ್ಡಿ ಆರೋಪಕ್ಕೆ ಅಜಯ್ ಸಿಂಗ್ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ. ಅಜಯ್ ಸಿಂಗ್ ಅವರು ಈಗ ಸದ್ಯದ ಮಟ್ಟಿಗೆ ಕಲ್ಯಾಣ ಕರ್ನಾಟಕ ಮಂಡಳಿ ಅಧ್ಯಕ್ಷರು ಆಗಿದ್ದಾರೆ. 7 ಜಿಲ್ಲೆಯ ಶಾಸಕರಿಗೆ 4,000 ಕೋಟಿ ಹಂಚಿಕೆಯನ್ನ ಮಾಡಲಾಗಿದೆ. ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರವೇ ಹಂಚಿಕೆಯನ್ನ ಮಾಡಿದ್ದೀವಿ. ಜನಾರ್ದನ್ ರೆಡ್ಡಿ ಚುನಾವಣೆ ಸೋಲಿನ ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಸಂಡೂರು ಸೋಲಾಯ್ತಲ್ಲ ಬಿಜೆಪಿಗೆ, ಅವರ ಹತಾಶೆಯಿಂದ ಮಾತನಾಡ್ತಾ ಇದ್ದಾರೆ ಅಂತ ರೆಡ್ಡಿ ಆರೋಪಕ್ಕೆ ಅಜಯ್ ಸಿಂಗ್ ತಿರುಗೇಟನ್ನ ಕೊಡ್ತಿದ್ದಾರೆ. ಇನ್ನು ಶಿವರಾಜ್ ತಂಗಡಗಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂಗೆ ಏನು ಉತ್ತರ ಕೊಡ್ತಾ ಇದ್ದಾರೆ, ಅಜಯ್ ಸಿಂಗ್ ಏನ್ ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ. ತಾರತಮ್ಯ ಪ್ರಶ್ನೆ ಬರಂಗಿಲ್ಲ. ಅದು ಇದು ಜಿಲ್ಲಾ ಮಂತ್ರಿಯ ವಿವೇಚನೆಗೆ ಬಿಟ್ಟಿದ್ದು. ಹಗರಣ ಆಗಿಲ್ಲ ನಮಗಂತೂ, ನಾವು ಕಂಡಿದ್ದಂತೂ ಆಗಿಲ್ಲ. ಮತ್ತೇನು ಬಿ ಜೆ ಪಿ ಗೌರ್ಮೆಂಟ್ನಾಗ ಹಗರಣ ಆಗೈತೋ ಗೊತ್ತಿಲ್ಲ. ಅನುದಾನ ಹಂಚಿಕೆ ಒಳಗೆ ನೋಡಿ, ಅನುದಾನ ಹಂಚಿಕೆ ಸರ್ಕಾರದಿಂದ ನಾವು ಅಲ್ಲಿದ್ದ KKRDB ಇದರಿಂದ ಬೋರ್ಡಿಂದ ಬಿಡುಗಡೆ ಮಾಡ್ತೀವಿ. ಅದಾದಮೇಲೆ ಮೈಕ್ರೋ ಎಡಿಷನಲ್ ಆಗಿ ಇರ್ತೈತೆ ಮತ್ತು ಅದನ್ನು ಅನುದಾನ ಇಂಡೆಕ್ಸಿನ ಇದ್ರ ಪ್ರಕಾರನೇ ನಾವು ಅಲ್ಲಿದ್ದ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ. ಅದಾದಮೇಲೆ ಎಡಿಷನಲ್ಲು ಮೈಕ್ರೋ ಇದ್ರೊಳಗೆ ಇರ್ತೈತೆ, ಅದನ್ನು ಜಿಲ್ಲಾ ಮಂತ್ರಿ ವಿವೇಚನೆಗೆ ಬಿಟ್ಟಿದ್ದು. ಹಿಂದಿನ ಸರ್ಕಾರದೊಳಗೆ ಯಾವ ರೀತಿ ಮಾಡಿದ್ರೆ ಅದೇ ರೀತಿ ಮಾಡ್ತಾ ಇದ್ವಿ, ಅದ್ರಾಗೆ ನಡಮತ್ತಿಲ್ಲ. ರಾಜ್ಯದಲ್ಲಿ 21 ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಲ್ಲಿ ಅನುದಾನ ಹೆಚ್ಚಾಗಿ ಹೋಗ್ತದೆ. ಅತಿ ಹಿಂದುಳಿದ ತಾಲೂಕುಗಳು 5 ತಾಲೂಕುಗಳು ಅಲ್ಲಿ ಸ್ವಲ್ಪ ಕಡಿಮೆ ಅನುದಾನ ಅಲ್ಲಿ ಹೋಗ್ತದೆ. ಮತ್ತು ಹಿಂದುಳಿದ ತಾಲೂಕುಗಳು ಮತ್ತು ಸಾಪೇಕ್ಷವಾಗಿ ಅಭಿವೃದ್ಧಿ ಆಗಿರುವಂಥ ಮತಕ್ಷೇತ್ರಗಳು ಕೇವಲ 65ರಲ್ಲಿ 3 ಕ್ಷೇತ್ರ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ. ಅದರ ಪ್ರಕಾರ ಅನುದಾನ ಎಲ್ಲ ಕಡೆ ಕೊಡ್ತಾ ಇದ್ದೀವಿ. ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಅನುದಾನ ನಾವು ಏನು ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಹೋಗ್ತಾ ಇದೆ. ಅದು ಅವ್ರು ತಿಳ್ಕೊಳ್ಬೇಕು. CDI ಪ್ರಕಾರ ಅವ್ರಿಗೂ ನಾನು ಸುಮಾರು ಸತಿ ಹೇಳಿದ್ದೀನಿ. ಇದು ಯಾವ ಚೇರ್ಮನ್ ಆಗಲಿ ಸಚಿವರಾಗಲಿ ನಾವು ಡಿಸೈಡ್ ಮಾಡಪ್ಲೇ ಇಲ್ಲ. ಅವರ ಕ್ಷೇತ್ರದಲ್ಲಿ ಎಷ್ಟು ದುಡ್ಡು ಬರಬೇಕು CCI ಪ್ರಕಾರ ಫಿಕ್ಸ್ ಆಗಿಬಿಟ್ಟಿದೆ. ಮತ್ತು ಚುನಾವಣೆಯಲ್ಲಿ ಅವ್ರು ಬಹಳ ಒಂದು ಹತಾಶೆ ಆಗಿಬಿಟ್ಟಿದೆ. ಅವರು ಚುನಾವಣೆ ಗೆಲ್ತೀವಂತ ಒಂದು ಭ್ರಮೆದಲ್ಲಿದ್ದರು. ಚುನಾವಣೆಯಲ್ಲಿ 3ಕ್ಕೆ 3 ನಾವು ಗೆದ್ದಿದ್ದೀವಿ. ನಮ್ಮ ಎಲ್ಲ ಗ್ಯಾರಂಟಿಗಳಿಂದ ಏನಾಗ್ತಾ ಇದೆ, ನಾವೇನು ಅದಾನಿ. ಸಂಜಯ್ ಚಿಕ್ಮಠ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಂಜಯ್ ಚಿಕ್ಮಠ್, ಈಗ ಈ ಕಳೆದ ಬಾರಿ ಎಲ್ಲ ಇವರಿಗೆ ಎಷ್ಟೋ ಅನುದಾನ ಸಿಕ್ತಿತ್ತಂತೆ. ಈಗ ಇವ್ರು ಹೇಳ್ತಾ ಇರುವಂತದ್ದು ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರವಾಗಿನೇ ಗಂಗಾವತಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾ ಇದ್ದೀವಿ ಅಂತ. ಬಟ್ ಸಾವಿರಾರು ಕೋಟಿಯಲ್ಲಿ ಕೇವಲ 5 ಕೋಟಿ ಅನ್ನುವಂಥದ್ದು ಆರೋಪ ಏನ್ ಜನಾರ್ದನ್ ರೆಡ್ಡಿ ಮಾಡ್ತಾ ಇದ್ದಾರೆ. ಇದ್ರಲ್ಲಿ ಏನಾದ್ರು ಹುರುಳಿದ್ಯಾ ಅಥವಾ ಇವ್ರೇನಾದ್ರು ತಪ್ಪು ಮುಚ್ಕೊಳ್ಳೋಕೆ ಈಗ ಡಿಫೆಂಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದಾರ ಸಚಿವರು ಅಜಯ್ ಸಿಂಗ್ ಇವರೆಲ್ಲ? ಮಲ್ತೇಶ್, ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಅಭಿವೃದ್ಧಿಗೋಸ್ಕರ ಸರ್ಕಾರ ಪ್ರತಿ ವರ್ಷ 5,000 ಕೋಟಿ ಹಣವನ್ನು ಕೊಡ್ತದೆ. ಅದರ ಪ್ರಕಾರ ಈ ಜಿಲ್ಲೆ ಬಹುತೇಕ ತಾಲೂಕುಗಳಿಗೆ ಅನುದಾನವನ್ನು ಹಂಚಿಕೆ ಮಾಡಲಾಗ್ತದೆ. ಪ್ರಮುಖವಾಗಿ ನಂಜುಂಡಪ್ಪ ಆಯೋಗದ ವರದಿ ಪ್ರಕಾರ ಅಂತಂದ್ರೆ ಅತಿ ಹಿಂದುಳಿದ ತಾಲೂಕು ಈ ಹಿನ್ನೆಲೆಯಲ್ಲಿ ಈ ಇಂಡೆಕ್ಸ್ನ ಆಧಾರದ ಮೇಲೆ ಪ್ರತಿಯೊಂದು ತಾಲೂಕುಗಳ ಅನುದಾನ ಹಂಚಿಕೆ ಆಗ್ತದೆ. ಅತಿ ಹಿಂದುಳಿದ ತಾಲೂಕಿಗೆ ಹೆಚ್ಚಿನ ಅನುದಾನ ಹೋದ್ರೆ ಕೆಲವೊಂದು ಅಭಿವೃದ್ಧಿ ಹೊಂದಿದ ತಾಲೂಕುಗಳಿಗೆ ತೀರಾ ಕಡಿಮೆ ಅನುದಾನ ಬರ್ತದೆ. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಇದೇ ರೀತಿಯಾಗಿ ಅನುದಾನ ಹಂಚಿಕೆ ಕೂಡ ನಡೀತಾನೆ ಇದೆ. ಆದ್ರೆ ಈ ವರ್ಷ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರು ಆರೋಪ ಏನಂತಂದ್ರೆ ಗಂಗಾವತಿ ಕ್ಷೇತ್ರಕ್ಕೆ ನಯಾ ಪೈಸೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅಂತ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಗೆ ಪ್ರಮುಖವಾಗಿ 140 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಆದ್ರೆ ಅದರಲ್ಲಿ ಕುಷ್ಟಗಿ ಅಂದ್ರೆ ಬಿಜೆಪಿ ಶಾಸಕರಿರ್ತಕ್ಕಂಥ ಕುಷ್ಟಗಿಗೆ ಕೇವಲ 5 ಕೋಟಿ ಕೊಟ್ಟಿದ್ದಾರೆ. ನಾನು ಕೂಡ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದೇನೆ. ಹೀಗಾಗಿ ನನ್ನ ಕ್ಷೇತ್ರಕ್ಕೆ ನಯಾ ಪೈಸೆಯನ್ನು ಕೊಟ್ಟಿಲ್ಲ. ಬದಲಾಗಿ ಉಳಿದ 135 ಕೋಟಿ ಹಣವನ್ನ ಕಾಂಗ್ರೆಸ್ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ನೀಡಲಾಗ್ತದೆ. ಆ ಮುಖಾಂತರ ಬಿಜೆಪಿ ಶಾಸಕರು ಇರುವಂತಹ ಕ್ಷೇತ್ರಗಳಿಗೆ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದ್ರೆ ಈ ಆರೋಪವನ್ನ ಸಚಿವ ಶಿವರಾಜ್ ತಂಗಡಗಿ ಎಲ್ಲ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಂಡೆಕ್ಸ್ನ ಆಧಾರದ ಮೇಲೆ ನಾವು ಅನುದಾನವನ್ನ ನೀಡ್ತೀವಿ. ಆದ್ರೆ ಕೆಲವೊಂದು ವಿವೇಚನಾ ಕೋಟಾ ಇರ್ತದೆ. ವಿವೇಚನಾ ಕೋಟಾದಲ್ಲಿ ನಮಗೆ ಬೇಕಾದಲ್ಲಿ ಬಳಸ್ತೇವೆ. ಈ ಹಿಂದೆ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ವಿವೇಚನಾ ಕೋಟಾ ಹಣವನ್ನ ತಮಗೆ ಬೇಕಾದ ಶಾಸಕರು ಕ್ಷೇತ್ರಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕೂಡ ನಾವು ಮಾಡ್ಕೊಂಡಿದ್ದೇವೆ. ಯಾವ ತಾಲೂಕಿಗೆ ಎಷ್ಟು ಅನುದಾನ ಹೋಗಬೇಕೋ ಅಷ್ಟು ಅನುದಾನವನ್ನ ಬಿಡುಗಡೆ ಆಗ್ತದೆ. ಅದರಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅನ್ನೋ ಒಂದು ಮಾತುಗಳನ್ನ ಹೇಳ್ತಿದ್ದಾರೆ. ಸದ್ಯ ಕೊಪ್ಪಳದಲ್ಲಿ ಇದೊಂದು ರಾಜಕೀಯ ಅಂದ್ರೆ ಸ್ಪೆಷಲ್ ಆಗಿ ಈ ಟಾಕ್ಸ್ ಫೈಟ್ಗೆ ಕಾರಣವಾಗಿರುವಂಥದ್ದು. ಆದ್ರೆ ಪ್ರಮುಖವಾಗಿ ಕಳೆದ ವರ್ಷ ಎಷ್ಟು ಅನುದಾನ ಬಂದಿತ್ತು, ಈ ವರ್ಷ ಎಷ್ಟು ಅನುದಾನ ಬಂದಿದ್ದ ಬಗ್ಗೆ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನ KKRDB ಆಗಲಿ ಮತ್ತು ಸಚಿವರು ಶಾಸಕರು ನೀಡಿದಾಗಲೇ ಇದರ ಅಸಲಿಯತ್ತು ಗೊತ್ತಾಗಲಿದೆ. ಮಾಲ್ತೇಶ್, ಥ್ಯಾಂಕ್ ಯು ಸಂಜಯ್ ಚಿಕ್ಮಠ್. ಸೊ ಇದು ನಾವು ಪ್ರತಿನಿಧಿ ಸಂಜಯ್ ಕೂಡ ಹೇಳಿದಾಗೆ ಮಾಡ್ತಾ ಇರುವಂತಹ ಆರೋಪದ ಪ್ರಕಾರ ಕೇವಲ 5 ಕೋಟಿ ಅನ್ನುವಂತಾನೆ ಹೇಳ್ತಾ ಇದ್ದಾರೆ. ಆದರೆ ಕಳೆದ ಬಾರಿ ಎಲ್ಲ ಎಷ್ಟು ಸಿಕ್ಕಿತ್ತು ಏನು ಎತ್ತ ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಪರಿಶೀಲಿಸಿದ್ರೆ ಏನಾದ್ರು ನಿಜಕ್ಕೂ ತಾರತಮ್ಯ ಆಗ್ತಾ ಇದೆಯಾ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.